ಇಂದ್ರಪ್ರಸ್ಥ. ಮಹಾಭಾರತ ಸಮಯದಲ್ಲಿ ಪಾಂಡವರಿಟ್ಟಂಥ ಹೆಸರು ಇವಾಗ ನಮ್ಮ ದೇಶದ ರಾಜಧಾನಿ ಡೆಲ್ಲಿ ಅಂತ ಪ್ರಸಿದ್ಧ ಆಗಿದೆ. ಮತ್ತೊಮ್ಮೆ ಈ ರಾಜ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಬಾರಿ ಡೆಲ್ಲಿಯನ್ನು ತುಂಬ ಹತ್ತಿರದಿಂದ ನೋಡುವ ಒಂದು ಅವಕಾಶ ಸಿಕ್ತು ನನಗೆ. ಪೆರೇಡ್ ಗ್ರೌಂಡ್, ರೆಡ್ ಫೋರ್ಟ್ನ ಬರೀ ಪೆರೇಡ್ ಗ್ರೌಂಡ್ ಅಂದ್ಕೊಂಡ ನಾನು ರೆಡ್ ಫೋರ್ಟ್ ಹಿಂದೆ ಇರುವಂಥ ಇತಿಹಾಸನೇ ಪರಿಚಯ ಮಾಡಿಕೊಂಡೆ. ಇಂಡಿಯಾ ಗೇಟ್ ಮತ್ತು ಅಮರ್ ಜ್ಯೋತಿಯ ಮಹತ್ವ ತಿಳ್ಕೊಂಡು ಕಣ್ಣಲ್ಲಿ ಒಂದೆರಡು ಹನಿ ತುಂಬಿಕೊಂಡೆ. ನನ್ನ ಡೆಲ್ಲಿಯಲ್ಲಿ ಕಳೆದಿರುವಂಥ ಒಂದು ದಿನ ನಿಮ್ಮ ಮುಂದೆ. ಇದಕ್ಕಿಂತ ಮುಂಚೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದೆ ವ್ಲಾಗ್ ಎಂಜಾಯ್ ಮಾಡಿ. ಯಾಕಂದರೆ ಈ ವ್ಲಾಗಲ್ಲಿ ನೀವು ಡೆಲ್ಲಿಯ ಜನ, ಡೆಲ್ಲಿ ಅನ್ನೋ ಜಾಗ, ಅದರ ಬಣ್ಣ, ಅದರ ಸಂಸ್ಕೃತಿ ಎಲ್ಲ ನೋಡ್ತೀರಾ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. क्या नाम है आपका? अम्मी. ಸೊ ಡೆಲ್ಲಿಯಿಂದ ನಮಸ್ಕಾರ. ಸೋಲ್ ಮೇಲೂ ಹೇಗಿದ್ದೀರಾ? ವಾಟ್ಸಪ್ ಫುಲ್ ಗಮ್ಮತ್ತಾ? ನಾನಂತೂ ಈ ಬಿಸಿಲಲ್ಲಿ ಫುಲ್ ಗಮ್ಮತ್ತು ಮಾಡ್ತಾಯಿದ್ದೀನಿ. ಸೊ ನಾನು ತೋರಿಸ್ತೀವಿ. ಇವಾಗ ರ್ಯಾಪಿಡೋಯಿಂದ ಬಂದ್ವಿ ಮತ್ತು ಮೆಟ್ರೋಯಿಂದ ಬಂದ್ರಿ. ಏನಕ್ಕೆ ಕಾರಣ ಅಂದರೆ ಇಲ್ಲಿಗೆ ರೆಡ್ ಫೋರ್ಟಿಗೆ ಬರಬೇಕಿತ್ತು. ಸೊ ರೆಡ್ ಫೋರ್ಟಿಗೆ ಬರೋಕ್ಕೆ ಕ್ಯಾಬಲ್ಲಿ 900 ರುಪೀಸ್ ಆಗ್ತಿತ್ತು, ಆಟೋದಲ್ಲಿ ಆಲ್ಮೋಸ್ಟ್ 500 ರುಪೀಸ್ ಆಗ್ತಿತ್ತು. ಸೊ ನಾವೇನು ಮಾಡಿದ್ವಿ, ನಾವು ಟ್ರಾವೆಲರ್ಸ್ ಆಗೋದ್ರಿಂದ, ಎಕ್ಸ್ಪ್ಲೋರರ್ಸ್ ಆದ್ದರಿಂದ ನಾವು ಫಸ್ಟು ಅಲ್ಲಿಂದ ಮೆಟ್ರೋಗೆ ರ್ಯಾಪಿಡೋ ತೊಗೊಂಡ್ವಿ. ಅದು 90 ರುಪೀಸ್ ಆಯಿತು. ಆಮೇಲೆ ಆ ಮೆಟ್ರೋಯಿಂದ ರೆಡ್ ಫೋರ್ಟಿಗೆ 50 ರುಪೀಸಲ್ಲಿ ಬಂದ್ವಿ. ಸೊ ಟೋಟಲಾಗಿ 140 ರುಪೀಸು. ಸೊ ಆಲ್ಮೋಸ್ಟ್ ಅಲ್ಲಿ ನಾವೆಷ್ಟು ಇವಾಗ 800 ಇಲ್ಲಿ 140 ರುಪೀಸಲ್ಲಿ. ಸೊ ಟ್ರಾವೆಲರ್ ಮತ್ತು ಎಕ್ಸ್ಪ್ಲೋರ್ ಆದಾಗ ನಾವು ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಸುಮ್ಮನೆ ಯಾವುದಕ್ಕೂ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಟೈಮ್ ಇದ್ದರೆ ಮೆಟ್ರೋ, ರ್ಯಾಪಿಡೋ ಇದರಲ್ಲಿ ಓಡಾಡಿದ್ರೆ ತುಂಬ ದುಡ್ಡು ಉಳಿಯುತ್ತೆ. ಅದನ್ನು ಮಾಡಿ ಬೇರೆ ಕಡೆ ಹೋದಾಗ ಸೊ ದುಡ್ಡು ಹಿಂಗೆ ಉಳಿಸಿದ್ರೆ ಬೇರೆ ಕಡೆ ಖರ್ಚು ಮಾಡ್ಬೋದು, ಅದು ನಮಗೇನಾದ್ರು ತೊಗೊಬೋದು ನಾವು. ಸೊ ನಾನು ಇವಾಗಿದ್ದೀನಿ ರೆಡ್ ಫೋರ್ಟಲ್ಲಿ. ಸೊ ನನ್ನ ಫ್ರೆಂಡು ಪೂಜಾ ಅಂತ ಅಲ್ಲಿದ್ದಾಳೆ. ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇವಾಗ ರೆಡ್ ಫೋರ್ಟಲ್ಲಿ ಇದ್ದೀವಿ. ಸೊ ಬೇಸಿಕ್ ಇನ್ಫಾರ್ಮೇಷನ್, ರೆಡ್ ಫೋರ್ಟ್ ಯಾರು ಕಟ್ಟಿರೋದು ಅಂದರೆ ಶಾಜಹಾನ್ ಕಟ್ಟಿರೋದು ರೆಡ್ ಫೋರ್ಟು. ಮತ್ತು ಹೋಗ್ತಾ ಹೇಳ್ತೀನಿ ಏನಕ್ಕೆ ಕಟ್ಟಿರೋದು, ಯಾವ ಉದ್ದೇಶದ ಮೇಲೆ ಕಟ್ಟಿರೋದು ಅಂತ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ನಾವು ರೆಡ್ ಫೋರ್ಟ್ ಟಿಕೆಟ್ ತೊಗೊಂಡಿದ್ದೀವಿ ಆನ್ಲೈನಲ್ಲಿ. ಒಳಗೆ ಹೋಗೋಣ. ಸೊ ಇದು ರೆಡ್ ಫೋರ್ಟ್ದು ಎಂಟ್ರಿ. ಸೊ ನಾನು ಆವಾಗ ಹೇಳ್ದಂಗೆ ಇದನ್ನು ಕಟ್ಸಿರೋದು ಶಾಜಹಾನ್ ಏನಕ್ಕೆ ಕಟ್ಸಿರೋದು ಅಂದರೆ ಅವ್ರ ಕ್ಯಾಪಿಟಲ್ನ ಅವರು ಆಗ್ರಾದಿಂದ ಡೆಲ್ಲಿಗೆ ಶಿಫ್ಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ರೆಡ್ ಫೋರ್ಟ್ನ ಕಟ್ತಾರೆ ಅವರು. ಸೇಮ್ ಯಾರಿಗೆ ಇದ್ರದ್ದು ಕೊಟ್ಟಿದ್ರು ಕಾಂಟ್ರಾಕ್ಟು ತಾಜ್ ಮಹಲ್ ಕಟ್ಟೋಕ್ಕೆ, ಅವರಿಗೆ ರೆಡ್ ಫೋರ್ಟ್ ಕಟ್ಟೋಕ್ಕೆ ಇದು ಕೊಟ್ಟಿದ್ದು. ಸೊ 1639 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು ಇವರು. ಸೊ ಇಲ್ಲಿ ಫಸ್ಟ್ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿರೋದು ನಮ್ಮ ಜವಾಹರ್ಲಾಲ್ ನೆಹರು, ಫಸ್ಟ್ ಪ್ರೈಮ್ ಮಿನಿಸ್ಟರು. 15 ಆಗಸ್ಟ್ 1947ಗೆ ರೆಡ್ ಫೋರ್ಟ್ಗೆ ಬಂದುಬಿಟ್ಟು ಫಸ್ಟು ಫ್ಲ್ಯಾಗ್ ಹಾಯ್ಸ್ಟ ಮಾಡ್ತಾರೆ. ಸೊ ಇವಾಗ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಮುಂದೆ ಹೋಗಿ ನೋಡೋಣ ಏನಿದೆ ಅಂತ. ಸೊ ರೆಡ್ ಫೋರ್ಟ್ ಒಳಗಡೆನೂ ಟೂರಿಸ್ಟ್ಗೋಸ್ಕರ ಶಾಪ್ಸ್ಗಳು ಮಾಡಿದ್ದಾರೆ. ಇಲ್ಲಿ ನಾರ್ಮಲ್ ಜನರಲ್ ಶಾಪ್ಸ್ ಅವೇನು ನೋಡ್ತೀವಿ. ಆ್ಯಕ್ಚುಲಿ ಬರಬೇಕಾದ್ರೆ ರೆಡ್ ಫೋರ್ಟ್ ಆಗಿತ್ತು. ಇವಾಗ ಇಲ್ಲಿ ಮೈಸೂರದ್ದು ಮಾರ್ಕೆಟ್ ಆಗಿದೆ ಸದ್ಯಕ್ಕೆ. ಆ ಥರ ಫೀಲಿಂಗ್ ಕೊಡ್ತಾಯಿದೆ ನನಗೆ, ಮೈಸೂರದ್ದು ಮಾರ್ಕೆಟ್ ಥರ ಫೀಲಿಂಗ್ ಕೊಡ್ತಾಯಿದೆ. ಸೊ ಇದನ್ನು ನೌಬತ್ ಖಾನ ಅಂತಾರೆ. ಸೊ ಇಲ್ಲಿ ಮುಂಚೆ ರಾಜರು, ಇದೆಲ್ಲ ಮ್ಯೂಸಿಷಿಯನ್ಸು, ಇವರೆಲ್ಲ ಇಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಅದೇ ಒಂದು ಈವ್ನಿಂಗು ಅಥವಾ ನೈಟಿಗೆ ಒಂದು ಫಂಕ್ಷನ್ ಥರ ಮ್ಯೂಸಿಷಿಯನ್ ಎಲ್ಲರೂ ಕೂರಿಸ್ಬಿಟ್ಟು ಸೊ ಅದನ್ನು ಯೂಸ್ ಮಾಡೋದು. ಇದು ನೌಬತ್ ಖಾನ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಅಂದರೆ ಮೋಸ್ಟ್ಲಿ ಅವ್ರು ಅಲ್ಲಿ ಕುತ್ಕೋತಾ ಇದ್ದಾರೆ ಅನಿಸುತ್ತೆ ಮೇಲ್ಗಡೆ. ಸೊ ಅದು ಹಂಗೆ ಇದೆ ಇವಾಗೂ. ಸೊ ಅವರಲ್ಲಿ ಕುತ್ಕೋತಾರೆ ಕೆಳಗಡೆ. ಇಲ್ಲಿ ಮುಂದೆ ಮ್ಯೂಸಿಷಿಯನ್ಸ್ ಎಲ್ಲ ಕುತ್ಕೊಂಡು ಒಂದು ಫಂಕ್ಷನ್ನು ಅಥವಾ ಒಂದು ಸಂಗೀತ ಆ ಥರ ಏನಾದರೂ ಮಾಡ್ತಾಯಿದ್ರು. ಇಲ್ಲಿ ಈ ಜಾಗದಲ್ಲಿ 2 ಜನನ ಅಸಾಸಿನೇಟ್ ಮಾಡಿದ್ದಾರೆ ಅಂದರೆ ಏನೋ ಶಿಕ್ಷೆ ಕೊಟ್ಟು ಅವ್ರನ್ನ ಸಾಯಿಸಿದ್ದಾರೆ. ಅದು ಒಂದು ಬಂದ್ಬಿಟ್ಟು ಜಹಂದರ್ ಶಾ ಮತ್ತು ಇನ್ನೊಂದು ಫಾರೂಕ್ ಸಿಯಾರ್. ಅವರಿಬ್ಬರನ್ನ ಅಸಾಸಿನೇಟ್ ಮಾಡಿದ್ದಾರೆ, ಏನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಇಲ್ಲಿ ಸಾಯಿಸಿರ್ತಾರೆ. ಸೊ ಅದು ಇಲ್ಲೇ ನಡೆದಿರೋದು ನೌಬತ್ ಖಾನ ಅಲ್ಲಿ. ನಾನು ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ರೆಡ್ ಫೋರ್ಟ್ ಪರೇಡ್ ಗ್ರೌಂಡ್ ಅಲ್ವಾ ಏನಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳಗಡೆ ಇಷ್ಟೊಂದು ಫೋರ್ಟ್ಗಳು ಇಷ್ಟೊಂದು ನಡೆಯೋದು ಇದೆ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಾಗ ಗೊತ್ತಾಗ್ತಾ ಇದೆ ದಟ್ ಇದು ಶಾಜಹಾನ್ ಕಟ್ಟಿರೋದು ಮತ್ತು ಇಲ್ಲಿ ಬೇರೆಯವರು ಆಳ್ವಿಕೆ ಮಾಡಿದ್ರು, ಈ ಥರ ಎಲ್ಲ ಘಟನೆ ನಡೆದಿದೆ ಇಲ್ಲಿ ಅಂತ ಅಂದಾಗ ಸ್ವಲ್ಪ ಇನ್ನೂ ಕ್ಯೂರಿಯಸ್ಸು, ಇಂಟ್ರೆಸ್ಟಿಂಗ್ ಆಗುತ್ತೆ ಇಲ್ಲಿ ಬರೋಕ್ಕೆ. ಸೊ
ಹೆಂಗೂ ತೋರಿಸೋಣ ಅಂತ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಸ್ಟ್ರಕ್ಚರ್ ಎಲ್ಲ ಆವಾಗಿನ ಕಾಲದೇ ಹಂಗೆ ಇದೆ. ಸೊ ನಾನು ಎವ್ರಿ ಟೈಮ್ ಹೇಳ್ತೀನಿ ನಾವು ಹೆಂಗೆ ಫೀಲ್ ಮಾಡಬೇಕು ಅಂದರೆ ಆ ಕಾಲದಲ್ಲಿ ಎಷ್ಟೋ ಕಾಲದಲ್ಲಿ ಈ ಸ್ಟ್ರಕ್ಚರ್ನ ಕಟ್ಟಿರ್ತಾರೆ, ನಮಗೆ ಅದನ್ನು ಮುಟ್ಟೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ವಿ ಆರ್ ವೆರಿ ಲಕ್ಕಿ ಅಂತ. ಸೊ ರೆಡ್ ಫೋರ್ಟ್ ತುಂಬ ಸುಂದರವಾಗಿದೆ. ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ ನಾವು. ಸೊ ನನ್ನ ಪ್ರಕಾರ ಈ ಸೆಕೆ ಆದಾಗ ಮೋಸ್ಟ್ಲಿ ಇಲ್ಲಿ ಬಂದ್ಬಿಟ್ಟು ರಾಜ ಕುತ್ಕೋತಿದ್ರಂತೆ ಫೌಂಟನ್ ಮಧ್ಯ. ಫುಲ್ ಚಳಿ ಆಗ್ತಿತ್ತು, ಅಂದರೆ ಫುಲ್ ನೀರೆಲ್ಲ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು, ಅದೆಲ್ಲ ಆಗಿರಲ್ಲ, ಸುಮ್ಮನೆ ಹೇಳ್ತಾಯಿದ್ದೀನಿ. ಸೊ ಇದು ಪೂರ್ತಿ ವೈಟಲ್ಲಿದೆ ನೋಡಿ, ಕಟ್ಟಿರೋದು ಟೋಮ್ ಶೇಪಲ್ಲಿ. ಸೊ ಆವಾಗ ಮುಘಲ್ ಅವ್ರು ಇದನ್ನು ಕಟ್ಟಿದ್ದಾರೆ, ಇದು ಮುಘಲ್ ಅವ್ರು ಕಟ್ಟಿದ್ದಾರೆ ಅಂತ ಅಂದಮೇಲೆ ಏನೇ ಇದ್ದರೂ ನಿಮಗೆ ಟೋಮ್ ಸ್ಟ್ರಕ್ಚರು ಆ ಶೈಲಿಯಲ್ಲೇ ಇರುತ್ತೆ ಮುಘಲ್ಸ್ ಅವ್ರು ಕಟ್ಟಾರೆ. ಬಿಕಾಸ್ ನಾವು ಕನ್ಸ್ಟ್ರಕ್ಟ್ ಮಾಡುವ ಒಂದು ರೀತಿ ಬೇರೆ, ಅವ್ರು ಕನ್ಸ್ಟ್ರಕ್ಟ್ ಮಾಡೋ ಒಂದು ರೀತಿ ಬೇರೆ. ಇದು also like something related to the bath, because based on ನಾನು ಏನು ನೋಡಿದ್ದೀನಿ ಇನ್ ಆಗ್ರಾ ಆರ್ ಎನಿ ಫೋರ್ಟ್, ನನಗೆ ಐ ಫೀಲ್ ಲೈಕ್ ಇದು ಒಂದು ಸ್ವಲ್ಪ ಫೌಂಟೇನ್ ಪ್ಲಸ್ ಬಾತ್ ಕಂಬೈನ್ ಸಮಥಿಂಗ್. ಓಕೆ, ಹಾಂ ಇರ್ಬೋದು, ಹಂಗೆ ಅನಿಸ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ನಹಾರೆ ಬೆಹೆಶ್ಟ್. ಇದು ಆ್ಯಕ್ಚುಲಿ ಒಂದು ಐವರಿ ಫೌಂಟೇನ್. ಸೊ ನಾವು ಮುಂದೆ ಡಿಸ್ಕಸ್ ಮಾಡ್ತಿದ್ವಿ ವಿಚ್ ಇಸ್ ನಾವು ಇಟ್ಸ್ ಕಾಲ್ಡ್ ಆಸ್ ಐವರಿ ಫೌಂಟೇನ್. ಇದು ಆ್ಯಕ್ಚುಲಿ ಇಟ್ ಹೆಲ್ಪ್ಸ್ ಇನ್ ಗಿವಿಂಗ್ ವಾಟರ್ ಟು ಆಲ್ ದ ಏರಿಯಾಸ್ ಇನ್ ದಿಸ್ ಪಾರ್ಕ್. ಆರ್ ಆಮೇಲೆ ಇದು ಇಟ್ ಆಲ್ಸೋ ಆ್ಯಕ್ಟ್ಸ್ ಎಸ್ ಎ ಏರ್ ಕಂಡೀಷ್ನರ್ ಇಲ್ಲಿ. ಸೊ ಸಾರಿ ವಿತ್ ಮೈ ಕನ್ನಡ ಗೈ. ಏರ್ ಕಂಡೀಷ್ನರ್ ಅಂದರೆ ಇವಾಗ ಈ ಸ್ಪ್ರಿಂಕ್ಲರ್ಸ್ ಬರುತ್ತೆ ಗೊತ್ತಾ, ನಮಗೆ ನಾರ್ಮಲಾಗಿ ನೋಡಿರ್ತಾರೆ ಈ ಚಿಕ್ಕ ವಾಟರ್ ಇದ್ರ ಥರ ಸ್ಪ್ರಿಂಕ್ಲರ್ ಬರ್ತಾರಲ್ಲ, ಆ ಥರ ಇದೊಂದು ಡಿಸೈನ್ ಮಾಡಿದ್ದಾರೆ. ಯಾಕಂದರೆ ಆ ಕಾಲದಲ್ಲಿ ಏರ್ ಕಂಡೀಷ್ನರ್ಗೆ AC ಗೀಸಿ ಅಂತ ಎಲ್ಲ ಇರಲಿಲ್ಲ. ಖಾಸ್ ಮೆಹಲ್ ಇದು ನೋಡಿ, ಇದು ಖಾಸ್ ಮೆಹಲ್. ಸೊ ಇವಾಗ ನಾವು ಖಾಸ್ ಮೆಹಲ್ ಇದ್ದೀವಿ. ಸೊ ಖಾಸ್ ಮೆಹಲಲ್ಲಿ ಏನಾಗುತ್ತೆ ಅಂದರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ದಿವಾನೆ ಖಾಸ್, ದಿವಾನೆ ಆಮ್, ದಿವಾನೆ ಖಾಸ್ ಕೇಳಿರ್ತೀರ. ಏನು ಡಿಫ್ರೆನ್ಸ್ ಅಂದರೆ ದಿವಾನೆ ಆಮ್ ಅಂದರೆ ಅಲ್ಲಿ ನಿಮಗೆ ನಾರ್ಮಲ್ ಪೀಪಲ್ಲು ಇರ್ತಾರೆ, ಊರವ್ರು ಇರ್ತಾರೆ, ಏನಾದರೂ ಫಂಕ್ಷನ್ ಆಗಬೇಕಾದ್ರೆ. ದಿವಾನೆ ಖಾಸ್ ಅಂದರೆ ಪ್ರೈವೇಟು, ಎಂಪರರ್ಸು, ಇಂಥ ಮಂತ್ರಿ ಅವ್ರಿಗೆಲ್ಲ ಅದು ದಿವಾನೆ ಖಾಸ್ ಅಂದರೆ ಪ್ರೈವೇಟ್ ಸ್ಪೇಸಲ್ಲಿ ಏನೋ ಈವೆಂಟ್ ಆರ್ಗನೈಸ್ ಮಾಡೋದಾಗಲಿ ಅದನ್ನು ದಿವಾನೆ ಖಾಸ್ ಅಂತಾರೆ. ಸೊ ಇದು ಖಾಸ್ ಮೆಹಲು ಇಲ್ಲಿ. ಸೊ ಇದ್ರ ಕೆಳಗಡೆ ಏನಾಗ್ತಿತ್ತು ಅಂದರೆ ಈ ಎನಿಮಲ್ಸ್ನ ಫೈಟಿಗೆ ಬಿಡ್ತಾರಲ್ಲ, ಈ ಎಲಿಫೆಂಟ್ ಲಯನು, ಸೊ ಅದನ್ನೆಲ್ಲ ಒಂದು ಅವ್ರಿಗೆ ಮುಂಚೆ ಅದು ಎಂಟರ್ಟೈನ್ಮೆಂಟ್ ಥರ. ಸೊ ಅದನ್ನು ಫೈಟಿಗೆ ಬಿಟ್ಟು ಅದನ್ನು ನೋಡೋದು. ಸೊ ಅದೆಲ್ಲ ಇಲ್ಲಿ ಇದ್ರ ಕೆಳಗಡೆ ಆಗ್ತಿತ್ತು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಅಲ್ಲಿ ಹೋಗೋಕೆ ಅಲೌಡಿಲ್ಲ ನಮಗೆ. ಇದಾದಮೇಲೆ ಇಲ್ಲಿ ನಿಮಗೆ ಕ್ವಾಬ್ಗಾ ಅಂದರೆ ಸ್ಲೀಪಿಂಗ್ ಚೇಂಬರ್. ನೋಡಿ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಅದು ಹೆಸರಿಟ್ಟದ ಕ್ವಾಬ್ ಅಂದರೆ ಆ್ಯಕ್ಚುಲಿ ಹಿಂದಿಯಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್. ಈ ಕ್ವಾಬ್ ಅಂದರೆ ಏನೋ ಪಿಕ್ಚರೈಸ್ ಮಾಡ್ತೀವಲ್ಲ ನಾವು ಮುಂದಿನ ಫ್ಯೂಚರ್ ಆಗಲಿ ಏನೇ ಆಗಲಿ, ಅದನ್ನು ಕ್ವಾಬ್ ಅಂತಾರೆ. ಸೊ ಕ್ವಾಬ್ಗಾ ಅಂದರೆ ಸ್ಲೀಪಿಂಗ್ ಚೇಂಬರು, ಮತ್ತು ಸಿಟ್ಟಿಂಗ್ ರೂಮು, ಬ್ಯೂಟಿಫುಲ್ ಸಿಟ್ಟಿಂಗ್ ರೂಮ್, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಒಂದು ರೋಪ್ ಚೇಂಬರ್ ಅನ್ನೋದು. ಸೊ ಅದೆಲ್ಲ ಬ್ಯೂಟಿಫುಲ್ಲಾಗಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ, ಬಟ್ ನೋಡೋಕೆ ಅಲ್ಲಿ ಒಳಗಡೆ ಬಿಡಲ್ಲ. ಸೊ ಹೆಂಗೋ ನಾವು ಒಳಗಡೆ ಹೋದರೆ ಆಮೇಲೆ ನಾವು ಜೈಲಲ್ಲಿ ಇಡ್ತೀವಿ, ಅದೊಂದು ಪಕ್ಕ. ಸೊ ದಿಸ್ ಇಸ್ ಖಾಸ್ ಮೆಹಲ್. ಅಲ್ಲಿಂದ ಬಂದ್ವಿ ನಾವು, ಎಲ್ಲ ಗೊತ್ತಾಗಿದೆ. ಸೊ ಇನ್ಫಾರ್ಮೇಷನ್ ಅಷ್ಟು ಇಲ್ಲ, ಯಾಕಂದರೆ ನಾವು ಕಣ್ಣಾರೆ ಅದನ್ನು ನೋಡೋಕ್ಕಾಗಲ್ಲ. ಸೊ ಅಲ್ಲೇನು ಬರ್ದಿರ್ತಾರೆ ಅದನ್ನು ಇನ್ಫಾರ್ಮೇಷನ್ ಕೊಡ್ಬೋದು. ಮತ್ತು ನೀವು ಇಲ್ಲಿ ಬಂದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನು ಹೇಳ್ತೀರಾ. ಸೊ ನೀವು ಬನ್ನಿ, ನೀವು ಬಂದಿದ್ದೀರ ಆಲ್ರೆಡಿ, ಕಮೆಂಟ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ರೆಡ್ ಫೋರ್ಟ್ದು ನನಗೆ. ಮೋತಿ ಮಸ್ಜಿತ್ತು, ಇದನ್ನು ಕಟ್ಟಿರೋದು ಔರಂಗಜೇಬು. ಸೊ ಅದು ಅವ್ರ ಪರ್ಸ್ನಲ್ ಯೂಸ್ಗೆ ಇದನ್ನು ಕಟ್ಟಿದ್ದಾರೆ. ಇದನ್ನು ಪರ್ಲ್ ಮಾಸ್ಕ್ ಅಂತಲೂ ಹೇಳ್ತಾರೆ. ಸೊ ಅವ್ರದ್ದೇನು ರೂಮ್ ಇದೆ ಅದಕ್ಕಿಂತ ಭಾರಿ ಹತ್ತಿರವಾಗಿರುವಂಥ ಇವ್ರ ಮಾಸ್ಕ್, ಅಂದರೆ ಇವ್ರಿಗೆ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಎದ್ದು ಬಂದು ನಮಾಜ್ ಮಾಡೋದಾಗಲಿ ಅದೆಲ್ಲ ಈಸಿ ಆಗೋಕ್ಕೆ ಅವರು ಕಟ್ಟಿಸ್ಕೊಂಡದ್ದು ಪರ್ಸನಲ್ ಆಗಿ ಅವ್ರ ಯೂಸ್ಗೆ. ಚಿಕ್ಕದೊಂದು ಮಾಸ್ಕ್ ಇದು, ಓಪನ್ ಇಲ್ಲ, ಕ್ಲೋಸ್ ಇದೆ. ಸೊ ಇಲ್ಲ, ಇದಾದಮೇಲೆ ನಾವೆಲ್ಲ ಹೋಗ್ತಾ ಇದ್ದೀವಿ ಪೂಜಾ ನೋಡಬೇಕು, ನನಗೂ ಇಲ್ಲಿ ಗೊತ್ತಿಲ್ಲ. ನಾನು ಇವರು ಡೆಲ್ಲಿಯಲ್ಲಿದ್ದಾರೆ, ಏನೋ ಗೈಡ್ ಮಾಡ್ತಾರೆ ಅಂದ್ಕೊಂಡ್ರೆ ಇವರು ನೋಡ್ಬೇಕಂತ. ನಾನು ಬೆಂಗಳೂರು ಹೋಗಿದ್ದೀನಿ. ಸರಿನಾ, ಇದು ಯಾರ್ದು ಕ್ಯಾಪ್ ಅಂತ ಸ್ವಲ್ಪ ಗೆಸ್ ಮಾಡಿ. ಒಂದು 2-3 ಸೆಕೆಂಡ್ ಕೊಡ್ತೀನಿ. ಇವ್ರದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಹಾಕೊಂಡಿದ್ದಾರಲ್ಲ, ಅದೇ ಇದು. ಎಷ್ಟು ಐಕಾನಿಕ್ ಅಲ್ಲ ಇದು ನೋಡಿ ಕ್ಯಾಪ್ನ.
ಈ ಕ್ಯಾಪ್ನ ರೆಪ್ರೆಸೆಂಟ್ ಮಾಡೋದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಅವ್ರದ್ದಿದು. ಸೊ ಇದು ಮ್ಯೂಸಿಯಮ್ ರೆಡ್ ಫೋರ್ಟ್ ಒಳಗಡೆ ಇದೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನೇನು ಸಿಗುತ್ತೆ ನಮಗೆ. ತಲ್ವಾರ್ ಸಿಗುತ್ತೆ, ಅದೆಲ್ಲ ಸಿಗುತ್ತೆ ನೋಡೋಣ. ಇದು ನೋಡಿ, ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಇದು ಮ್ಯೂಸಿಯಮ್ ಬೇಸಿಕ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮ್ಯೂಸಿಯಮ್ಮೇ. ಅವ್ರು ಯೂಸ್ ಮಾಡಿರೋ ಕ್ಯಾಪ್ ಆಗಲಿ, ಕತ್ತಿ ಆಗಲಿ, ಏನು ಟೂಲ್ ಆಗಲಿ ಅದೆಲ್ಲ ಇಲ್ಲಿದೆ ನೋಡಿ. ಅವ್ರು ಯೂಸ್ ಮಾಡಿರೋಂಥ ಸ್ವಾರ್ಡ್ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಇಲ್ಲಿ ಬಂದರೆ ಅವರು ಸೋಲ್ಜರ್ದು ಕಾರ್ಡ್, ಐ ಕಾರ್ಡ್ ಇದೆಯಲ್ಲ ಅದು. ಎಸ್, ಸೊ ಇವಾಗ ತಾನೇ ರೆಡ್ ಫೋರ್ಟ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ರೆಡ್ ಫೋರ್ಟ್ ನೋಡಿದಿರಿ ನೀವು. ಪೂಜಾ ಅವರೇ, ಹೇಗಿತ್ತು ರೆಡ್ ಫೋರ್ಟ್? ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ ನಮ್ಮ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತುಂಬ ಕ್ಯಾಪ್ಚರ್ ಆಯಿತು. ಅವ್ರು ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಒಟ್ಟಿಗೆ ಮಾತಾಡೋರು. ಅಂದರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಮೇಜರ್ ಪಾರ್ಟು ರೆಡ್ ಫೋರ್ಟು. ಸೊ ಅದನ್ನು ಇವತ್ತು ನೋಡಿದ್ವಿ. ಸೊ ಅದ್ರ ಮಹತ್ವ ಗೊತ್ತಾಯಿತು. ರೆಡ್ ಫೋರ್ಟ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಅ ಪೆರೇಡ್ ಗ್ರೌಂಡ್, ಬಟ್ ಒಳಗಡೆ ತುಂಬ ಇದೆ. ನಾವು ಇಲ್ಲಿಂದ ಇವಾಗ ನಾರ್ಮಲ್ ನಾನು ಡೆಲ್ಲಿಗೆ ಬಂದಾಗ ಇಲ್ಲಿಂದ ನೋಡ್ತೀನಿ. ಇದ್ರ ಹಿಂದ್ಗಡೆ ಪೆರೇಡ್ ಆಗುತ್ತೆ, ಅದನ್ನೇನು ನೋಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಅದನ್ನು ಬಿಟ್ಬಿಡ್ತಿದ್ದೆ. ಬಟ್ ಇವತ್ತು ರೆಡ್ ಫೋರ್ಟ್ ಕವರ್ ಮಾಡಲೇಬೇಕು, ಹೋಗಲೇಬೇಕು ಅಂತ ಬಂದಾಗ ಒಳಗಡೆ ಹೋದಾಗ ರೆಡ್ ಫೋರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಭಾರಿ ಮಜಾ ಬಂತು ನನಗೆ. ಭಾರಿ ಮಜಾ ಬಂದಲ್ಲ. ವೆಲ್ಕಮ್ ಟು ಚಾಂದಿನಿ ಚೌಕ್ ಎಲ್ಲರಿಗೂ. ಇದು ಚಾಂದಿನಿ ಚೌಕ್. ಇಲ್ಲಿ ಹೇಗೆ ಅಂದರೆ ಇವಾಗ ಚಿಕ್ಕಪೇಟೆ ಥರನೇ ಅಂತ ಅಂದ್ಕೊಳ್ಳಿ ಇಲ್ಲಿ. ಬಟ್ ನಿಮಗೆ ಕೂತ್ಕೊಂಡು ಏನು ತೊಗೊಳ್ಳಿ, ಏನು ಶಾಪ್ ಮಾಡಲಿ, ನನಗೆ ಏನಿದೆ ಶಾಪ್ ಮಾಡೋದಕ್ಕೆ ಅಂತ ಅನ್ಸಿದ್ರೆ ಚಾಂದಿನಿ ಚೌಕ್ ಬರಬೇಕು. ಇಲ್ಲಿ ಜನ ನಿಮಗೆ ಸಜೆಷನ್ ಕೊಟ್ಬಿಡ್ತಾರೆ. ಬನ್ನಿ ಮೇಡಮ್, ಇದು ಮೇಡಮ್, ಲಂಗ ಮೇಡಮ್, ಪ್ಯಾಂಟ್ ಮೇಡಮ್, ಸಾರಿ ಮೇಡಮ್, ಊಟ ಮೇಡಮ್ ಅಲ್ವಾ. ಅಂದರೆ ಶಾಪಿಂಗ್ ಏನು ಮಾಡಬೇಕು ಅಂತ ತಲೆಗೆ ಹೊಳಿತಿಲ್ಲ ಅಂದರೆ ಚಾಂದಿನಿ ಚೌಕ್ ಬರಬೇಕು. ಅವರೆಲ್ಲ ಹೇಳ್ಬಿಡ್ತಾರೆ ಇದಿದೆ ಅದಿದೆ. ಸೊ ಈ ಕಡೆ ಹೇಳಿ ಓಕೆ ಇಷ್ಟೆಲ್ಲ ಇದಲ್ವಾ ಶಾಪ್ ಮಾಡೋಕ್ಕೆ ಅನ್ನೋದು. ವಾಟ್ ದಿಸ್ ಇಸ್ ಚಾಂದಿನಿ ಚೌಕ್. ಚಾಂದಿನಿ ಚೌಕ್ ತುಂಬ ಕಡೆ ಕೇಳಿರ್ತೀರ. ಚಾಂದಿನಿ ಚೌಕ್ ಚೈನಾ ಕೇಳಿರ್ತೀರ, ಮತ್ತು ಕಭಿ ಖುಷಿ ಕಭಿ ಗಮ್ಮಲ್ಲಿ ಚಾಂದಿನಿ ಚೌಕ್ ಕೇಳಿರ್ತೀರ. ಚಾಂದಿನಿ ಚೌಕ್ ಅಂದರೆ ಬೇಸಿಕಲಿ ಇದು ಅಕ್ಷಯ್ ಕುಮಾರ್ ಅವರು ಚಾಂದಿನಿ ಚೌಕಿಂದಾನೇ ಬಿಲಾಂಗ್ ಆಗೋದು. ಇಲ್ಲ ಎಲ್ಲೋ ಮನೆ ಅಂತ ನನಗೆ ಗೊತ್ತಿಲ್ಲ. ಚಾಂದಿನಿ ಚೌಕ್ ಅಂತ ಹೇಳ್ತಾರೆ. ಹಾಂ, ಎಷ್ಟು ಆ್ಯಕ್ಚುಲಿ ಇಲ್ಲ, ಒಂದು ಪಾಡ್ಕಾಸ್ಟಲ್ಲಿ ಆ್ಯಕ್ಚುಲಿ ಅಕ್ಷಯ್ ಕುಮಾರ್ ಹೇಳಿದರು ದಟ್ ಅವ್ರ ಮನೆ ಇಲ್ಲಿ ಅವ್ರು ಬರ್ತಾರೆ ಎವ್ರಿ ಲೈಕ್ ಆಲ್ಮೋಸ್ಟ್ 2 ಮಂತ್ ಒಂದ್ಸರಿ ಬರ್ತಾರೆ. ಇದು ಗುರುದ್ವಾರ ನೋಡಿ ನಿಮಗೆ. ಬೆಸ್ಟ್ ಪಾರ್ಟ್ ಅಬೌಟ್ ಗುರುದ್ವಾರ, ಇಲ್ಲಿ ಲಂಗರ್ ಅಂತ ಒಂದು ಮಾಡ್ತಾರೆ. ಲಂಗರ್ ಏನಂದರೆ ಇಟ್ಸ್ ಅ ಸರ್ವಿಸ್ ವೇರ್ ದೇ ಗಿವ್ ಫುಡ್ ಫಾರ್ ಎವ್ರಿಬಡಿ. ಅವರು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಸೊ ದೇ ಗಿವ್ ಫುಡ್ ಫಾರ್ ಎವ್ರಿಬಡಿ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗಿವ್ ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಟ್ ಸರ್ವಿಸ್. ನೀವೇ ಹೋಗಿ ಯಾರಿಗಾದ್ರೂ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅದೆಲ್ಲ ಇಲ್ಲಿ ಮಾಡ್ಬೋದು ಗುರುದ್ವಾರಲ್ಲಿ. ಯಾವ ಗುರುದ್ವಾರ ಹೋದ್ರೂ ಲಂಗರ್ ಇರುತ್ತೆ ನೋಡಿ. ಒಂದು ವಿಶೇಷತೆ ನಾವು ತಿಳ್ಕೊಂಡು ಹೋದಾಗ ಅದರ ಎಷ್ಟು ಮಹತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಕಲ್ಚರ್ ಬಗ್ಗೆ. ಅಂದರೆ our culture is diversified. ಹಂಗೆ ಎಕ್ಸಾಮ್ ಬರಿತೀವಿ, ದುಡ್ಡು ಕಟ್ತೀವಿ, ಎಕ್ಸಾಮ್ ದುಡ್ಡು ಕಟ್ತೀವಿ, ಕಾಲೇಜ್ ದುಡ್ಡು ಕಟ್ತೀವಿ, ಇದೆಲ್ಲ ಕಟ್ಬಿಟ್ಟು MBA ಮಾಡ್ತೀವಿ ನಾವು. ಏನು ಬೇಡ, ಚಾಂದಿನಿ ಚೌಕ್ಗೆ ಅಥವಾ ಸರೋಜಿನಿ ಮಾರ್ಕೆಟಿಗೆ 1 ತಿಂಗಳು ಬನ್ನಿ. ಮಾರ್ಕೆಟಿಂಗ್ ಇನ್ ಸೇಲ್ಸ್, MBA ಇನ್ ಸೇಲ್ಸ್, MBA ಮಾರ್ಕೆಟಿಂಗ್ ಅಂತಲ್ಲ, ಅದು 1 ತಿಂಗಳಲ್ಲಿ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟಿದ್ವಿ. ಸುಮ್ಮನೆ ಹಿಂಗೆ ನೋಡಿ, ಹಿಂಗೆ ಹೋಗ್ತಿರ್ಬೇಕಾದ್ರೆ ಕರ್ಕೊಂಡು ನಿಮ್ಗೆ ಎಷ್ಟು ನೀವು ತೊಗೊಬೇಕು ಅನಿಸುತ್ತೆ ಹಾಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಇಲ್ಲಿ ಬನ್ನಿ ಮೇಡಮ್ ಅದು ಒಂಥರ ಪೊಯಮ್ ಥರ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಸರಿ ಮೇಡಮ್, ಲೆಂಗ ಮೇಡಮ್, ಪ್ಯಾಂಟ್ ಲೆಂಗ, ಒಂಥರ ಹಿಂಗೆ ಅದಕ್ಕೆ ಒಂದು ಬೀಟ್ ಹಾಕ್ಬಿಟ್ರೆ ಒಳ್ಳೆ ಸಾಂಗ್ ಆಗಿಬಿಡುತ್ತದು. ಆ ಥರ ಎಷ್ಟು ಕಿವಿಗೆ ಎಷ್ಟು ತಂಪಾಗೋದು ಗೊತ್ತಾ. ಮೇಡಮ್ ಸಾರಿ, ಹೇ ಮೇಡಮ್, ಏ ಮೇಡಮ್, ಆಜ ಮೇಡಮ್, ಇದು ಫುಲ್ ರ್ಯಾಪ್ ಅವ್ರದ್ದು ಹಂಗಿದೆ ಇಲ್ಲಿ. ಸೊ now we are entering this thing called Parathe Wali Gali. So ee galiyalli one whole side you will get like all parathas, famous places, and ee shops, kelon shops 100 years inda paratha, chole kulche, puri sabji idella 100 years inda ಮಾಡ್ತಿರೋದು. So you can see like this Parathe Rajkumar chawla try kar lo chawla 100 years they've been making. 100 ವರ್ಷದ ಇತಿಹಾಸ ಇರುವಂಥ ಪರಾಟ ಶಾಪ್ಗಳಿದೆ ಇಲ್ಲಿ. ಆ ಟೇಸ್ಟ್ ಹಂಗೆ ಇರುತ್ತೆ. ಈ ಆಲೂ ಪರೋಟ
ಮತ್ತು ಮೇಥಿ ಪರೋಟ, ಪನ್ನೀರ್ ಪರೋಟ ಎಲ್ಲ ಫೇಮಸ್ ಇದೆ ಇಲ್ಲಿ. ಸೊ ಇದೊಂದು ಗಲಿ ಏನಂತಾರೆ ಪರೋಟ ಗಲಿ. ಸೊ ಪರೋಟ ಗಲಿ ಅಂತಾರೆ ಇದಕ್ಕೆ. ಮಸ್ತ್ ಸೊ ನಾನು ಹೇಳ್ತಾ ಇದ್ದೆ ನಿಮಗೆ MBA ಮಾರ್ಕೆಟಿಂಗ್. ಇವಾಗ ಜಸ್ಟು ಒಬ್ಬ ಲೆಹಂಗಾ ಬಗ್ಗೆ ಮಾತಾಡ್ದ, ನಾವು ಪರೋಟ ಅಂದ ತಕ್ಷಣ ಪರೋಟ ಶಿಫ್ಟ್ ಆಗಿಬಿಟ್ರು. ಹೌ ಫಾಸ್ಟ್ ವಾಸ್ ದ್ಯಾಟ್ ಅಂದರೆ ಆ ಟ್ರಾನ್ಸಿಷನು ಎಷ್ಟು ಫಾಸ್ಟ್ ಆಗಿತ್ತು ಅಂತಾರೆ ಹೊಡೆದು. ವಾವ್, ಸೋ ಇಂಪ್ರೆಸ್ ನನಗೆ. ಹಾಗೆ ಇರಿಟೇಟ್ ಆಗಿಂತ ಸುಮ್ಮನೆ ಅವ್ರು ಕಲಿಬೇಕು ಅಂತ ಇದು ಮಾಡ್ತಿತ್ತು. ಸೊ ನೋಡ್ತಾ ಇದ್ದೀನಿ ಹೆಂಗೆ ಮಾಡ್ತಾ ಇದ್ದಾರೆ ಇವರು, ಹೆಂಗೆ ಮಾಡ್ತಾರೆ ಅವರು ಅಂತ. ಚಿಕ್ಕಪೇಟೆಲ್ಲೂ ಆಗುತ್ತೆ, ಬಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಮೆಸ್ಮರೈಸ್ ಆಗೋಗುತ್ತೆ. ನೀವು ಅವ್ರ ಜೊತೆ ಹೋಗ್ಬಿಡ್ತೀರ ಒಂದು ಸೆಕೆಂಡ್ ಅವರ ಅಂಗಡಿ ಹತ್ರ. ಆಮೇಲೆ ಅನ್ಸುತ್ತೆ ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಅಂತ. धन्यवाद. ಸೊ ಈ ಪ್ಲೇಸಿಗೆ ಮುಂಚೆ ಬಂದಿದ್ದೀವಿ ನಾವು. ಯಾವಾಗ ಬಂದಿದ್ದೀವಿ? ಕೇದಾರ್ನಾಥ್ ಸೀರೀಸಲ್ಲಿ ಈ ಜಾಗ ಇದೆ. ಈ ಜಾಗ ಎಲ್ಲಿ ಅಂದರೆ ಅದು ರಾಷ್ಟ್ರಪತಿ ಭವನು, ಮೆಟ್ರೋ ಅಲ್ಲಿ. ಸೊ ಇದು ದೂರದಲ್ಲಿ ಇಂಡಿಯಾ ಗೇಟ್ ಕಾಣಿಸ್ತಾ ಇದೆ. ಬಟ್ ವಿಷಯ ಏನು ಅಂದರೆ ಅಲ್ಲಿರೋದು ಮೆಟ್ರೋ, ಅಲ್ಲಿಂದ ನಡ್ಕೊಂಬರ್ತೀವಿ. ಬಟ್ ಅಲ್ಲಿಂದ ನಿಮ್ಗೆ ಇಂಡಿಯಾ ಗೇಟ್ ಕಾಣಿಸ್ತಾ ಇರುತ್ತೆ, ಓಕೆ. ಆದರೆ ಇಂಡಿಯಾ ಗೇಟ್ ಭಾರಿ ದೂರ ಇದೆ. ಅದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಸೋ ಕ್ಲೋಸ್ ಎಟ್ ಸೋ ಫಾರ್ ಅಂತ. ಸೊ ಆ ಥರ ನಡ್ಕೊಂಬರ್ಬೇಕು. ಇಟ್ ಇಸ್ ಜಸ್ಟ್ ಅಲ್ಲಿಂದ ಇಲ್ಲಿಗೆ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಜಾಗಿಂಗ್ ಮಾಡಿದ್ರೆ ಸಾಕು, ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ. ನೋಡ್ಕೊಂಡು ಬನ್ನಿ. ಐ ಮೀನ್ ಮೆಟ್ರೋ ಸೆಂಟ್ರಲ್ ಸೆಕ್ರೆಟ್ರೇಟ್ ಹತ್ರ ಇಳಿಬೇಕು ಮೆಟ್ರೋ. ಅಲ್ಲಿಂದ ನಿಮಗೆ ಆ್ಯಕ್ಚುಲಿ 20 ರೂಪಾಯಲ್ಲಿ ಶೇರಿಂಗ್ ಆಟೋ ಇದೆ. ಬಟ್ ನಾವು ನಡೆಯೋಣ ಅಂತ ಅನಿಸ್ತು. ನಂಗೆ 2-3 ಸರಿ ಬಂದಿದ್ದೀನಿ ಇಲ್ಲಿ ಇಂಡಿಯಾ ಗೇಟ್ಗೆ. ನಂಗೆ ಗೊತ್ತು ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ ಅಂದ್ಬಿಟ್ಟು. ಅಂದು ನಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡೆ. ಬಟ್ ಈಗ ಈ ಬಿಸಿಲಲ್ಲಿ ಸ್ವಲ್ಪ ಭಾರಿ ಕಷ್ಟ ಆಗ್ತದೆ. ನಾವು ನಡಿತೀವಿ, ಬಟ್ ಸೊ ಆ ಥರ. ಸೊ ಬಂದಾಗ ನೀವು ನಡಿಬೋದು, ಹಂಗೇನಿಲ್ಲ. ರಾತ್ರಿ ಹೊತ್ತು ನಡಿಬೋದು. ಬಂದಾಗ ನೋಡಿ, ನಮ್ಮ ವೀಡಿಯೋ ನೋಡ್ಕೊಂಡು ಯಾರು ಬರ್ತಾಯಿದ್ರೆ ಸೆಂಟ್ರಲ್ ಸೆಕ್ರೆಟರಿ ಹತ್ರ ಇಟ್ಬಿಟ್ಟು ಅಲ್ಲಿಂದ ಆಟೋ ಅಲ್ಲಿ ಬರ್ಬೋದು, ಅಥವಾ ನಡ್ಕೊಂಡು ಬನ್ನಿ. ಅಲ್ಲಿದೆ ನೋಡಿ ಇಂಡಿಯಾ ಗೇಟು, ಅಲ್ಲಿದೆ. ಇಲ್ಲಿ ಇವಾಗ ಕಾಣಿಸ್ತಿದ್ದಾನೆ ಇಲ್ಲಿಗೆ, ಬಟ್ ಅದು ತುಂಬ ದೂರ ಇದೆ ಆ್ಯಕ್ಚುಲಿ. ಹೋಗ್ತಾ ಇದ್ದೀವಿ ನಾವು. ಇದೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗಿರುವ ಸೈನಿಕರು, ಅವ್ರದ್ದೆಲ್ಲರದ್ದು ಹೆಸರು ಸ್ಮಾರಕವಾಗಿ ಇಲ್ಲಿದೆ. ಪ್ರತಿಯೊಬ್ಬರದ್ದು ಹೆಸರಿದೆ. ಇದು ನಮ್ಮ ದೇಶಕ್ಕೆ ಪ್ರಾಣತ್ಯಾಗಿರುವಂಥ ಸೈನಿಕರು. ಇದು ಪೂರ್ತಿ ಅದೇ ಇರೋದು. ಇಲ್ಲೆಲ್ಲ ನೋಡ್ಬೋದಲ್ವ ನಿಮಗೆ, ಇದೆಲ್ಲ ಪೂರ್ತಿ ಅದೇ ಇರೋದು. ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಿರುವಂಥ ಯೋಧರು, ಯುವಕರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ನಮಗೆ. ಸೊ ಅವ್ರಿಗೆಲ್ಲರಿಗೂ ಸ್ಮಾರಕವಾಗಿ ಇಲ್ಲಿ ಅವರ ಹೆಸರುಗಳನ್ನು ಬರೆದಿದ್ದಾರೆ. ಮತ್ತು ಆ ಜ್ಯೋತಿ ಇದೆಯಲ್ಲ, ಅದ್ರ ಬಗ್ಗೆ ನಾನು ಆಚೋದನ್ನೇ ಹೇಳ್ತೀನಿ. ಓಕೆ, ಅಮರ್ ಜ್ಯೋತಿ ಆಚೆ ಬಂದೆ. ಅಲ್ಲಿ ಮಾತಾಡೋಕ್ಕಾಗಿಲ್ಲ ಏನು, ಯಾಕಂದರೆ ತುಂಬ ಶಾಂತವಾಗಿರೋ ಜಾಗ. ಅಲ್ಲೇನು ನಡೀತಿತ್ತು ಅಂದರೆ ಗಾರ್ಡ್ ಚೇಂಜಿಂಗ್ ನಡೀತಿತ್ತು. ಸೊ ಗಾರ್ಡ್ ಚೇಂಜಿಂಗ್ ಏನಂದರೆ, ಅಮರ್ ಜ್ಯೋತಿ ಫಸ್ಟ್ ಆಫ್ ಆಲ್ ಏನಕ್ಕೆ ಮಾಡಿರೋದಂದರೆ, ನಮ್ಮ ಯೋಧರು, ಸೈನಿಕರು ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡ್ಮೇಲೆ ಸೊ ಅವರ ಸ್ಮರಣೆಗಾಗಿ ಅಲ್ಲಿ ಒಂದು ಅಮರ್ ಜ್ಯೋತಿ ಅಂದರೆ ಒಂದು ದೀಪ ಹಚ್ಚಿದ್ದಾರೆ. ಸೊ ಅದನ್ನು ಗಾರ್ಡ್ ಮಾಡ್ತಾರೆ. ಪ್ರತಿ ವೀಕು ಅದು ಚೇಂಜ್ ಆಗುತ್ತೆ. ಅಂದರೆ ನೇವಿ, ಮಿಲಿಟ್ರಿ ಮತ್ತು ಏರ್ಫೋರ್ಸು ಪ್ರತಿ ವಾರ ಈ ಒಂದೊಂದು ನಮ್ಮ ಸೇನೆ ಇದೆಯಲ್ಲ, ವಾಯುಸೇನಾ ಮತ್ತು ನೇವಿ ಮತ್ತು ಇಂಡಿಯನ್ ಆರ್ಮಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಎವ್ರಿ ಸಂಡೇ ಆ ಈವೆಂಟ್ ನಡೆಯುತ್ತೆ, ಚೇಂಜ್ ಆಗೋ ಈವೆಂಟು. ಸೊ ನಾವು ಅಲ್ಲಿದ್ವಿ.
ನಿಮಗೆಲ್ಲ ಇವಾಗ ಮೋಸ್ಟ್ಲಿ ಗೊತ್ತಿರುತ್ತೆ ಇದನ್ನು ಯಾಕೆ ಕೆತ್ತನೆ ಮಾಡಿರೋದು ಅಂತ. ಹೌದು, ಈ ಕೆತ್ತನೆ ಮಾಡಿರೋದು ಕೂಡ ಅರುಣ್ ಯೋಗಿರಾಜ್ ಅವರು. ರೀಸೆಂಟಾಗಿ ಅಯೋಧ್ಯೆಯಲ್ಲಿ ರಾಮನ್ ಕೆತ್ತನೆ ಮಾಡಿದಾರಲ್ಲ, ಅವರೇ ಅರುಣ್ ಯೋಗಿರಾಜ್, ಮೈಸೂರಿಂದ, ನಮ್ಮ ಕರ್ನಾಟಕದವರು. ಇದನ್ನು ಅವರೇ ಕೆತ್ತನೆ ಮಾಡಿರೋದು, ಸುಭಾಷ್ ಚಂದ್ರ ಬೋಸ್. ಸೊ ಇದು ಇಂಡಿಯಾ ಗೇಟ್ ಹಿಂದೆ ಇದೆ. ಸೊ ಇಂಡಿಯಾ ಗೇಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಂಡಿಯಾ ಗೇಟ್ ಜಸ್ಟ್ ಫೋಟೋ ತೆಗಿಯೋಕ್ಕಲ್ಲ, ಇದ್ರ ಬಗ್ಗೆನೂ ಒಂದು ಹಿಸ್ಟ್ರಿ ಇದೆ, ಒಂದು ಸಣ್ಣ ಕಥೆ ಇದೆ. ಅದು ಅಲ್ಲಿ ಹೋದ್ಮೇಲೆ ನಾನು ತಿಳಿಸ್ತೀನಿ, ನಿಮಗೆ ತೋರಿಸ್ಬಿಟ್ಟು ತಿಳಿಸ್ತೀನಿ. ಬನ್ನಿ ಹೋಗೋಣ. ಸೊ ಇಂಡಿಯಾ ಗೇಟ್ ನೋಡೇ ಇರ್ತೀರಾ, ಇಂಡಿಯಾ ಗೇಟಿಗೆ ಬಂದಿರ್ತೀರಾ. ಸಾರಿ, ಕೆಲವೊಂದು ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಸೊ ಇಂಡಿಯಾ ಗೇಟಿಗೆ ಬಂದಿರ್ತೀರಾ, ಡೆಲ್ಲಿಗೆ ಬಂದಿರೋದೊಂದು ಫ್ಯಾನ್ಸಿ ಜಾಗ ಅಲ್ವಾ. ಇಂಡಿಯಾ ಗೇಟ್ ವಿಸಿಟ್ ಮಾಡಬೇಕು, ಅದ್ರ ಮುಂದೆ ಫೋಟೋ ತೆಗಿಬೇಕು ಮತ್ತು ಅದ್ರ ಫೋಟೋ ತೆಗಿಬೇಕು ಅನ್ನೋದು. ಸೊ ಎಸ್, ಇದು ಇಂಡಿಯಾ ಗೇಟು. ಸೊ ಇಂಡಿಯಾ ಗೇಟ್ ಬಗ್ಗೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ ಇಂಡಿಯಾ ಗೇಟ್ ಅನ್ನೋ ಸ್ಕಲ್ಪ್ಚರ್ ಇದೆಯಲ್ಲ, ಅದು ತುಂಬ ಮಹತ್ವ ಇದೆ ಅದಕ್ಕೆ. ಯಾಕೆ ಅಂದರೆ ಇದ್ರ ಸೈಡಲ್ಲಿ ನಿಮ್ಗೆ ಕಾಣಿಸಲ್ಲ ಇವಾಗ, ಇದ್ರ ಸೈಡಲ್ಲಿ ನೀವು ಇಲ್ಲಿ ಬಂದಾಗ ನೋಡಿ, ಇದ್ರ ಸೈಡಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಶಹೀದ್ ಅಂದರೆ ಪ್ರಾಣ ಕಳ್ಕೊಂಡಿರೋ ಯೋಧರ ಹೆಸರು ಬರೆದಿದ್ದಾರೆ ಅಲ್ಲಿ. ಆಫ್ರಿಕಾ, ಈಸ್ಟ್ ಇಂಡಿಯಾ ಮತ್ತು ಆ ಕಡೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ಗೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ. ಸೊ ಅವ್ರದ್ದು ಎಲ್ಲರದ್ದು ಹೆಸರು ಇದ್ರ ಮೇಲೆ ಬರೆದಿದ್ದಾರೆ. ಸೊ ಇಂಡಿಯಾ ಗೇಟಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ಫೋಟೋ ತಗೊಂಡು ಹೋಗ್ತೀರಾ, ಹೌದು, ಲೈಟ್ ಹಾಕ್ತಾರೆ, ಇಂಡಿಯಾ ಫ್ಲ್ಯಾಗ್ ಥರ, ಹೌದು. ಬಟ್ ಬಂದಾಗ ಇದನ್ನು ನೋಡಿ, ಈ ಕಡೆ ಸೈಡಲ್ಲಿ, ಆ ಕಡೆ ಸೈಡಲ್ಲಿ, ಎಲ್ಲ ಕಡೆ ಪ್ರತಿಯೊಬ್ಬರ ಹೆಸರನ್ನು ಬರೆದಿದ್ದಾರೆ. ಇದು ಅವ್ರಿಗೆ ಕೊಡೋ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಇದೊಂದು. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರು, ಅದೇ ನಾನು ಅವಾಗ ಹೇಳಿದ್ರು, ನಮ್ಮ ಅರುಣ್ ಯೋಗಿ ಅವರು ಕರ್ನಾಟಕದಿಂದ ಕೆತ್ತನೆ ಮಾಡಿರುವಂಥ ಅದು ಒಂದು ಶಿಲೆ. ಅದಾದಮೇಲೆ ಅಮರ್ ಜ್ಯೋತಿ, ಅದು ಇನ್ನೊಂದು ಸ್ವಲ್ಪ ಮುಂದೆ, ಯಾರು ಗೊತ್ತಾಗಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಇದೆ ಅಮರ್ ಜ್ಯೋತಿ. ಅದೇ ನಾನು ಹೇಳ್ದಂಗೆ ಅಮರ್ ಜ್ಯೋತಿ ಬೇರೆ ವಾರ್ಸಲ್ಲಿ, ಕಾರ್ಗಿಲ್ ಆಗಿರ್ಬೋದು, ಬೇರೆ ವಾರ್ಸಲ್ಲಿ ಯಾರ್ಯಾರು ಶಹೀದ್ ಆಗ್ತಾರಲ್ಲ, ಸೊ ಅವ್ರಿಗೆ ಮಾಡಿ ಒಂದು ಜ್ಯೋತಿನ, ಅವ್ರ ಹೆಸರಲ್ಲಿ ಒಂದು ಜ್ಯೋತಿನ ಯಾವಾಗ 24 ಗಂಟೆ 365 ದಿವಸನೂ ಅಂಟಿಸಿರ್ತಾರೆ. ಅದಕ್ಕೆ ಗಾರ್ಡ್ ಮಾಡೋಕ್ಕೂ ನೇವಿ, ಏರ್ಫೋರ್ಸ್ ಮತ್ತು ಆರ್ಮಿ ಪ್ರತಿ ವಾರ ಮಾಡ್ತಾರೆ. ಪ್ರತಿ ವಾರ ಚೇಂಜ್ ಆಗುತ್ತೆ. ಆರ್ಮಿ ಒಂದು ವಾರ, ನೆಕ್ಸ್ಟ್ ನೇವಿ, ನೆಕ್ಸ್ಟ್ ಆ ಥರ. ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಇವಾಗ ಒಬ್ಬರನ್ನ ಮೀಟ್ ಮಾಡಿದೆ, ಅವರು ನಾನು ಅದೇ ವೆಟರನ್ಸ್ ಇಂಡಿಯಾ ಅಂತ. ಅವರು ಈ ಥರ ಅವ್ರ ಫ್ಯಾಮ್ಲಿಗೆ ಯಾರು ಇದಾಗಿದ್ದಾರಲ್ಲ, ಅವರ ಫ್ಯಾಮ್ಲಿ ಅಂದರೆ ಪ್ರಾಣ ಕಳ್ಕೊಂಡಿರಲ್ಲ, ಅವರ ಫ್ಯಾಮ್ಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಈ ಥರ ನಾವು ಮಾಡಬೇಕು, ಯಾಕಂದರೆ ನಾವು ಮನೇಲಿ ಕೂತ್ಕೊಂಡು ನಾವು ಈ ಥರ ಕಮೆಂಟ್ಗಳು ಮಾಡ್ತೀವಿ. ಬಟ್ ನಾವು ಇಲ್ಲಿರೋದು, ಇವಾಗ ನಾವು ಬ್ಲಾಗ್ ಮಾಡ್ತಾಯಿದ್ದೀವಿ, ನೀವು ನೋಡ್ತೀರ ಅಂದರೆ ದೇಶದ ಬಾರ್ಡರ್ ಕಾಯ್ತಿರೋ ಸೈನಿಕರು ಇಂದ, ಯಾಕಂದರೆ ಅವ್ರು ಅಲ್ಲಿ ಕಾಯ್ತಿಲ್ಲ ಅಂದರೆ ನೀವು ಇವಾಗ ಇರ್ತಾ ಇರಲಿಲ್ಲ. ಸೊ ಅವ್ರಿಗೋಸ್ಕರ ಒಂದು ಕಮೆಂಟಲ್ಲಿ ಜೈ ಹಿಂದ್ ಮತ್ತು ಟ್ರಿಬ್ಯೂಟ್ ಟು ಸೋಲ್ಜರ್ಸ್ ಅಂತ ಹಾಕಿ. ಓಕೆ, ಸೊ ನಮ್ಮ ದೇಶನ ಕಾಯ್ತಿರುವ ಸೋಲ್ಜರ್ಸ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಹೃದಯದಿಂದ ಸಂಪೂರ್ಣ ಧನ್ಯವಾದಗಳು. ಸೊ ನಮಸ್ಕಾರ. ಸೊ ಇಲ್ಲಿ ನಾವು ಇವತ್ತು ರೆಡ್ ಫೋರ್ಟ್ಗೆ ಹೋದ್ವಿ. ರೆಡ್ ಫೋರ್ಟಲ್ಲಿ ಮ್ಯೂಸಿಯಮ್ಮು, ಮಾನ್ಯುಮೆಂಟ್ಸ್ ಎಲ್ಲ ನೋಡಿದ್ವಿ. ಅದಾದಮೇಲೆ ಚಾಂದಿನಿ ಚೌಕಿಗೆ ಹೋದ್ವಿ. ಚಾಂದಿನಿ ಚೌಕಿಂದ ಇಂಡಿಯಾ ಗೇಟಿಗೆ ಬಂದು ಇಂಡಿಯಾ ಗೇಟ್ನ ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಸೊ ಇವಾಗ ನಾವು ಹೊರಡಬೇಕು. ನಮಗೂ ಇಲ್ಲಿಂದ ಇನ್ನೂ 1.5 ಗಂಟೆ 2 ಗಂಟೆ ಜರ್ನಿ ಇದೆ. ಸೊ ನಾವು ಇವತ್ತು ಹೋದ್ವಿ. ಸೊ ನೀವು ನಮ್ಮ ಬ್ಲಾಗ್ ನೋಡ್ಕೊಂಡು ಹೇಳ್ದಂಗೆ ಗಮ್ಮತ್ತು ಮಾಡ್ತಿರ್ಬೇಕು, ಯಾವಾಗಲೂ ಗಮ್ಮತ್ತಲ್ಲೇ ಇರಬೇಕು. ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಎಕ್ಸ್ಪ್ಲೋರ್ ಮಾಡಿ ಏನಾಯಿತು ಅಂತ ತಿಳಿಸಿ ನನ್ನ ಕಮೆಂಟಲ್ಲಿ, ಆಯಿತಾ? ಸೊ ನಾನು ಹೊರಡ್ತೀನಿ. ಲೆಟ್ಸ್ ಬಾಯ್, ಬಾಯ್, ಸಿ ಯು.